ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 32ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 32. ತ್ವಾಂ ಸೂರಿಭಿಸ್ತತ್ವ ಬಭುತ್ಸಯಾದ್ಧ ಸದಾಭಿವಾದಾರ್ಹಣ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋವಬೋಧ ವೀರ್ಯ ಶ್ರಿಯ ಪೂರ್ತಮಹಂ ಪ್ರಪದ್ಯೆ. ಅನುವಾದ. ನನ್ನ ಪ್ರಿಯ ಪ್ರಭುವೇ, ನಿನ್ನ ಪಾದಕಮಲಗಳು ಪರಮಸತ್ಯದ ಜಿಜ್ಞಾಸುಗಳಾಗಿರುವ ಮಹರ್ಷಿಗಳಿಂದ ಪೂಜೆಗೊಳ್ಳಲು ಅರ್ಹವಾದ ಭಂಡಾರವಾಗಿದೆ. ನೀನು ಐಶ್ವರ್ಯ, ವೈರಾಗ್ಯ, ದಿವ್ಯ ಕೀರ್ತಿ, ಜ್ಞಾನ, ಶಕ್ತಿ ಮತ್ತೆ ಸೌಂದರ್ಯಗಳಿಂದ ತುಂಬಿಕೊಂಡಿರುವವನು. ಆದುದರಿಂದ ನಾನು ನಿನ್ನ ಪಾದಕಮಲಗಳಿಗೆ ಶರಣಾಗುವೆನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ಮುನಿಗಳು ಹೇಳ್ತಾರೆ, ನನ್ನ ಪ್ರೀತಿಯ ಪ್ರಭುವೆ, ನಿನಗೆ ಭೌತಿಕ ರೂಪ ಇಲ್ಲದೆ ಇದ್ರೂ ಕೂಡ ನಿನಗೆ ನಿನ್ನದೇ ಆದಂತ ಅಸಂಖ್ಯಾತ ರೂಪಗಳಿದೆ. ನಿಜವಾಗಿ ಅವು ನಿನ್ನ ದಿವ್ಯ ರೂಪಗಳಾಗಿದೆ. ಅವು ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂಥದ್ದು ಅಂತ ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಪ್ರಭುವೆ, ನಿನ್ನ ಪಾದ ಕಮಲಗಳು ಪರಮಸತ್ಯದ ಜಿಜ್ಞಾಸುಗಳು ಯಾರಾಗಿರ್ತಾರೋ, ಅಂದ್ರೆ ಏನು, ಭಗವಂತ ಯಾರು ಏನು ಅಂತ ತಿಳ್ಕೋಬೇಕು, ಪರಮಸತ್ಯ ಏನು ಅಂತ ತಿಳ್ಕೊಳ್ಳುವಂತ ಜಿಜ್ಞಾಸು ಇರತ್ತಲ್ಲ, ಅಂಥ ಜಿಜ್ಞಾಸುಗಳಾಗಿರುವಂತ ಮಹರ್ಷಿಗಳಿಂದ ಪೂಜೆಗೊಳ್ಳೋದಕ್ಕೆ ಅರ್ಹವಾದಂತಹ ಭಂಡಾರವಾಗಿದೆ. ನೀನು ಐಶ್ವರ್ಯ, ವೈರಾಗ್ಯ, ದಿವ್ಯ ಕೀರ್ತಿ, ಜ್ಞಾನ, ಶಕ್ತಿ ಮತ್ತೆ ಸೌಂದರ್ಯಗಳಿಂದ ತುಂಬಿಕೊಂಡಿರೋನು, ಅಂದ್ರೆ ಷಡೈಶ್ವರ್ಯ ಪರಿಪೂರ್ಣನಾಗಿರುವಂಥವನು. ಅದಕ್ಕೋಸ್ಕರ ನಾನು ನಿನ್ನ ಪಾದಕಮಲಗಳಿಗೆ ಶರಣಾಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಈಗ ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮಸತ್ಯವನ್ನು ಶೋಧನೆ ಮಾಡುವವರು ದೇವೋತ್ತಮ ಪರಮಪುರುಷನ ಪಾದಕಮಲಗಳ ಆಶ್ರಯವನ್ನ ಪಡೆಯಬೇಕು ಮತ್ತು ಅವನನ್ನು ಪೂಜಿಸಬೇಕು. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ತನಗೆ ಶರಣಾಗುವಂತೆ ಅನೇಕ ಬಾರಿ ಬೋಧಿಸಿರುತ್ತಾನೆ. ನೋಡಿ, ಇಲ್ಲೇನ್ ಹೇಳಿದ್ದಾರೆ, ಭಗವಂತನ ಶೋಧನೆ ಯಾರು ಮಾಡ್ತಾ ಇರ್ತಾರೋ, ಪರಮಸತ್ಯ ಯಾವುದು ಅಂತ ಶೋಧನೆ ಮಾಡ್ತಾ ಇರ್ತಾರಲ್ಲ, ಅವರು ಭಗವಂತನ ಪಾದಕಮಲಗಳ ಆಶ್ರಯವನ್ನ ಪಡಿಬೇಕು ಮತ್ತೆ ಅವನನ್ನೇ ಪೂಜಿಸ್ಬೇಕು. ಭಗವದ್ಗೀತೆಯಲ್ಲಂತೂ ಭಗವಂತ ಕೃಷ್ಣ ಅರ್ಜುನನಿಗೆ ಬೇಕಾದಷ್ಟು ಸರಿ ನನಗೆ ಶರಣಾಗು ಅಂತ ಬೋಧನೆ ಮಾಡಿದಾನೆ. ಮುಖ್ಯವಾಗಿ 9ನೇ ಅಧ್ಯಾಯದ ಕೊನೆಯಲ್ಲಿ ಹೀಗೆಂದಿದ್ದಾನೆ, ಮನ್ಮನ ಭವ ಮದ್ಭಕ್ತ, ನೀನು ದೋಷ ಮುಕ್ತನಾಗಲು ಬಯಸುವುದಾದರೆ ಯಾವಾಗಲೂ ನನ್ನನ್ನೇ ಚಿಂತನೆ ಮಾಡುತ್ತಿರು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕಾರಗಳನ್ನು ಸಲ್ಲಿಸು. ಈ ರೀತಿಯಿಂದ ನೀನು ದೇವೋತ್ತಮ ಪುರುಷನಾದ ನನ್ನನ್ನು ಅರಿತುಕೊಳ್ಳುವೆ ಮತ್ತು ಕೊನೆಗೆ ನೀನು ಭಗವದ್ಧಾಮಕ್ಕೆ ನನ್ನಲ್ಲಿಗೆ ಹಿಂದಿರುಗಿ ಬರುವೆ. ಅದು ಹಾಗೇಕೆ? ಈ ಸಂದರ್ಭದಲ್ಲಿ ಹೇಳಿದಂತೆ ಭಗವಂತನು ಐಶ್ವರ್ಯ, ವೈರಾಗ್ಯ, ಕೀರ್ತಿ, ಜ್ಞಾನ, ಶಕ್ತಿ ಮತ್ತೆ ಸೌಂದರ್ಯ ಎಂಬ ಷಡೈಶ್ವರ್ಯಗಳಿಂದ ಯಾವಾಗಲೂ ತುಂಬಿರುತ್ತಾನೆ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯವಾಗಿ ಭಗವದ್ಗೀತೆಯ 9ನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಈ ರೀತಿ ಹೇಳಿದಾನೆ. ಏನ್ ಹೇಳಿದಾನೆ? ಮನ್ಮನ ಭವ ಮದ್ಭಕ್ತ ಅಂತನ್ಬಿಟ್ಟು, ಅಂದ್ರೆ ನೀನೇನಾದ್ರೂ ದೋಷ ಮುಕ್ತನಾಗೋದಕ್ಕೆ ಬಯಸಿದ್ದೆ ಆದ್ರೆ ಯಾವಾಗ್ಲೂ ನನ್ನನ್ನೇ ಚಿಂತನೆ ಮಾಡು ಅಂತ. ಇಲ್ಲಿ ನಾವೇನಾದ್ರೂ ನಮ್ಮಲ್ಲಿರುವಂತ ದೋಷಗಳು ಬೇಕಾದಷ್ಟಿದೆ ಅಲ್ವಾ, ಅದರಿಂದ ನಾವು ಹೊರಗಡೆ ಬರ್ಬೇಕು ಅಂತ ನಾವೇನಾದ್ರೂ ಅನ್ಕೊಂಡಿದ್ರೆ ಯಾವಾಗಲೂ ಭಗವಂತನ ಚಿಂತನೆ ಮಾಡ್ಬೇಕು. ಅದಕ್ಕೆ ಆ 9ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದಾನೆ, ಯಾವಾಗಲೂ ನನ್ನನ್ನೇ ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನ ಪೂಜಿಸು ಮತ್ತೆ ನನಗೆ ನಮಸ್ಕಾರಗಳನ್ನ ಸಲ್ಲಿಸು ಅಂತ ಅಂದ್ಬಿಟ್ಟು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರುವಂತ ದೋಷವೆಲ್ಲ ಹೊರಟೋಗುತ್ತೆ ಮತ್ತೆ ಭಗವಂತ ಯಾರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಅದಕ್ಕೆ ಅಲ್ಲಿ ಹೇಳಿದಾನೆ ಅರ್ಜುನನಿಗೆ, ನೀನು ಈ ರೀತಿ ಮಾಡೋದ್ರಿಂದ ನೀನು ದೇವೋತ್ತಮ ಪುರುಷನಾದ ನನ್ನನ್ನ ಅರ್ಥ ಮಾಡ್ಕೊಳ್ತೀಯ ಮತ್ತೆ ಕೊನೆಗೆ ನೀನು ಭಗವದ್ಧಾಮಕ್ಕೆ ನನ್ನಲ್ಲಿಗೆ ಹಿಂದಿರುಗಿ ಬರ್ತೀಯಾ ಅಂತನ್ಬಿಟ್ಟು ಹೇಳಿದಾನೆ. ಅದು ಹಾಗೇಕೆ ಅಂತ ಅಂದ್ಬಿಟ್ಟು ನಮ್ಗೊಂದು ಕ್ವಶನ್ ಬರುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ಭಗವಂತ ಷಡೈಶ್ವರ್ಯಗಳಿಂದ ಯಾವಾಗಲೂ ತುಂಬಿರ್ತಾನೆ. ಯಾವುದು ಆ 6 ಐಶ್ವರ್ಯಗಳು ಅಂದ್ರೆ ಐಶ್ವರ್ಯ, ವೈರಾಗ್ಯ, ಕೀರ್ತಿ, ಜ್ಞಾನ, ಶಕ್ತಿ ಮತ್ತೆ ಸೌಂದರ್ಯ. ಪೂರ್ತಮಿ ಎಂಬ ಶಬ್ದಕ್ಕೆ ತುಂಬಿರುವುದು ಎಂದರ್ಥ.
ಯಾರೇ ಆಗಿರಲಿ ಎಲ್ಲ ಐಶ್ವರ್ಯವೂ ತನಗೆ ಸೇರಿರುವುದೆಂದು ಪ್ರತಿಪಾದಿಸಲು ಸಾಧ್ಯವಿಲ್ಲ. ಆದರೆ ಕೃಷ್ಣನು ತನ್ನಲ್ಲಿ ಪೂರ್ಣ ಐಶ್ವರ್ಯವಿರುವುದರಿಂದ ಹಾಗೆ ಪ್ರತಿಪಾದಿಸಬಲ್ಲನು. ಅದೇ ರೀತಿಯಲ್ಲಿ ಅವನು ಜ್ಞಾನ, ವೈರಾಗ್ಯ, ಶಕ್ತಿ ಮತ್ತು ಸೌಂದರ್ಯಗಳಿಂದ ಪರಿಪೂರ್ಣನಾಗಿರುತ್ತಾನೆ. ಅವನು ಪ್ರತಿಯೊಂದರಲ್ಲಿಯೂ ಪರಿಪೂರ್ಣನು ಮತ್ತು ಯಾವನೂ ಅವನನ್ನು ಮೀರಿಸಲು ಸಾಧ್ಯವಿಲ್ಲ. ಕೃಷ್ಣನ ಹೆಸರುಗಳಲ್ಲಿ ಇನ್ನೊಂದು ಅಸಮೌರ್ಧ್ವ. ಅವನಿಗೆ ಸಮಾನನು ಅಥವಾ ಅವನಿಗಿಂತ ಶ್ರೇಷ್ಠನು ಯಾವನೂ ಅಲ್ಲವೆಂದು ಅದರ ಅರ್ಥವಾಗಿರುತ್ತದೆ. ಇಲ್ಲಿ ಪೂರ್ತಮ್ ಅನ್ನುವಂತಹ ಶಬ್ದವನ್ನ ಉಪಯೋಗ ಮಾಡಿದ್ದಾರೆ. ಅಂದ್ರೆ ಪೂರ್ತಮ್ ಅಂದ್ರೆ ಅರ್ಥ ತುಂಬಿರೋದು ಅಂತ ಅರ್ಥ. ಅಂದ್ರೆ ಏನು, ಅದು ಯಾರೇ ಆಗ್ಬಿಟ್ಟಿರ್ಲಿ. ಈಗ ನೋಡಿ, ಐಶ್ವರ್ಯ ಅನ್ನೋಂಥ ಒಂದು ಷಡೈಶ್ವರ್ಯಗಳಲ್ಲಿ ಒಂದನ್ನ ತಗೊಂಡ್ರೆ ತನಗೆ ಸೇರಿರೋದು ಐಶ್ವರ್ಯ ಎಲ್ಲವೂ ಕೂಡ ನನಗೇ ಸೇರಿರೋದು, ಈ ಜಗತ್ತಲ್ಲಿರೋ ಐಶ್ವರ್ಯ ಎಲ್ಲ ನನಗೇ ಸೇರಿರೋದು ಅಂತ ನಾನೇನಾದ್ರೂ ಹೋರಾಡೋದಕ್ಕಾಗತ್ತಾ, ಪ್ರತಿಪಾದನೆ ಮಾಡೋದಕ್ಕಾಗತ್ತಾ? ಇಲ್ಲ. ಆದರೆ ಕೃಷ್ಣ ತನ್ನಲ್ಲೇ ಪೂರ್ಣ ಐಶ್ವರ್ಯ ಇರೋದ್ರಿಂದ ಹಾಗವನು ಪ್ರತಿಪಾದನೆ ಮಾಡ್ಬೋದು. ಅಂದ್ರೆ ಬೇರೆಯವರ ಜೊತೆ ಅವನು ವಾದಾಡಬಹುದು. ಯಾಕೆ? ಎಲ್ಲವೂ ಅವನದೇ ಆಗಿರೋದ್ರಿಂದ. ಆ ಐಶ್ವರ್ಯದ ವಿಷಯದಲ್ಲಿ ಒಂದೇ ಅಲ್ಲ, ಜ್ಞಾನದ ವಿಷಯದಲ್ಲೂ. ಈಗ ನನಗೆ ಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ಎಲ್ಲ ಜ್ಞಾನ ನಂದೇ, ನಾನು ಪರಿಪೂರ್ಣ ಜ್ಞಾನಿ ಅಂತ ಹೇಳಕ್ಕಾಗತ್ತಾ? ಯಾವುದೋ ಒಂದು ವಿಷಯದಲ್ಲಿ ನನಗೆ ಗೊತ್ತಿರೋದಿಲ್ಲ, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾನು ಜ್ಞಾನವನ್ನ ತಿಳ್ಕೊಂಡಿರ್ಬೋದು, ಆದರೆ ಅದರಲ್ಲೂ ನನಗೆ ಪರಿಪೂರ್ಣತೆ ಅನ್ನೋದು ಇರೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಅವನು ಬರೀ ಐಶ್ವರ್ಯ ಅಷ್ಟೇ ಅಲ್ಲ, ಜ್ಞಾನ, ವೈರಾಗ್ಯ, ಶಕ್ತಿ ಮತ್ತು ಸೌಂದರ್ಯ ಎಲ್ಲದರಲ್ಲೂ ಕೂಡ ಪರಿಪೂರ್ಣನಾಗಿರ್ತಾನೆ. ಅವನು ಪ್ರತಿಯೊಂದರಲ್ಲೂ ಪರಿಪೂರ್ಣನಾಗಿರ್ತಾನೆ. ಅವನನ್ನು ಮೀರಿಸೋರು ಯಾರೂ ಇಲ್ಲ. ಇನ್ನು ಕೃಷ್ಣನ ಹೆಸರುಗಳಿದೆಯಲ್ಲ, ಅದರಲ್ಲಿ ಒಂದು ಹೆಸರೇನು ಅಂದರೆ ಅಸಮೌರ್ಧ್ವ ಅಂತ ಕರೀತಾರೆ. ಅಂದರೆ ಅರ್ಥ ಏನು? ಅವನಿಗೆ ಸಮಾನವಾಗಿರುವಂಥವರೂ ಯಾರೂ ಇಲ್ಲ, ಅವನಿಗಿಂತ ಶ್ರೇಷ್ಠರು ಕೂಡ ಯಾರೂ ಇಲ್ಲ ಅಂತ ಅದರ ಅರ್ಥ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.